ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಕಳೆದ ವರ್ಷ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಟ್ರೋಫಿ ಗೆದ್ದ ಮೇಲೆ ನಡೆದಂತಹ ಸಂಭ್ರಮಾಚರಣೆ ಸಂದರ್ಭದಲ್ಲಿ 11 ಮಂದಿ ಜೀವ ಕಳೆದುಕೊಂಡ್ರು. ಈ ದುರಂತ ಆದ್ಮೇಲೆ ಎಚ್ಚೆತ್ತುಕೊಂಡಿರೋ ಪೊಲೀಸರು ಆರ್ಸಿಬಿ ಮ್ಯಾಚ್ ನಡೆಯೋ ಪ್ರತಿಯೊಂದು ಪಂದ್ಯಕ್ಕೂ ಹಾಗೆ ಪಂದ್ಯದ ನಂತರ ಒಂದಷ್ಟು ಬಿಗಿ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ. ಇವತ್ತು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಐಪಿಎಲ್ 2026ರ ಸೀಸನ್ ಆರ್ಸಿಬಿ ವರ್ಸಸ್ ಗುಜರಾತ್ ನಡುವೆ ಫೈನಲ್ ಫೈಟ್ ನಡೆಯುತ್ತೆ. ಬೆಂಗಳೂರಿನಲ್ಲೂ ಅಭಿಮಾನಿಗಳ ಉತ್ಸಾಹ ಜಾಸ್ತಿ ಇದೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಅಭಿಮಾನಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದು ಮಾರ್ಗಸೂಚಿಯನ್ನ ರಿಲೀಸ್ ಮಾಡಿದ್ದಾರೆ. ಆರ್ಸಿಬಿ ವರ್ಸಸ್ ಜಿಟಿ ಫೈನಲ್ ಮ್ಯಾಚ್ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಜನಸಂದಣಿ ಸೆಲೆಬ್ರೇಷನ್ ವೇಳೆ ಎಚ್ಚರಿಕೆಯಿಂದ ಇರೋದಕ್ಕೆ ನಗರದ ಎಲ್ಲಾ ಪಬ್, ರೆಸ್ಟೋರೆಂಟ್ ಹಾಗೆ ಬಾರ್ಗಳಿಗೆ ಸೂಚನೆ ಕೊಡಲಾಗಿದೆ. ಸಂಜೆ 8 ಗಂಟೆ ಆದಮೇಲೆ ಪಬ್, ರೆಸ್ಟೋರೆಂಟ್ಗಳು, ಪ್ರಮುಖ ರಸ್ತೆಗಳ ಬಳಿ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇತ್ತ ಆರ್ಸಿಬಿ ಮತ್ತೆ ಗೆದ್ರೆ ಅಭಿಮಾನಿಗಳು ಭರ್ಜರಿ ಸೆಲೆಬ್ರೇಷನ್ ಮಾಡುವುದಕ್ಕಂತೂ ರೆಡಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡೀಬಾರದು ಅಂತ ಪೊಲೀಸರು ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದ್ದಾರೆ. ನಗರದಾದ್ಯಂತ ಅಲರ್ಟ್ ಆಗಿರೋ ಸಿಟಿ ಪೊಲೀಸರು ಸೆಲೆಬ್ರೇಷನ್ ಹೆಸರಲ್ಲಿ ಗಾಂಜಾ, ಮಾದಕ ವಸ್ತು ಪಾರ್ಟಿಗಳ ಮೇಲೂ ಕೂಡ ಕಣ್ಣಿಟ್ಟಿದ್ದು ರೇವ್ ಪಾರ್ಟಿಗಳ ಬಗ್ಗೆ ಪೊಲೀಸ್ ಟೀಮ್ ಅಲರ್ಟ್ ಆಗಿದೆ. ಇವತ್ತು ಆರ್ಸಿಬಿ ಹಾಗೆ ಜಿಟಿ ನಡುವೆ ಫೈನಲ್ ಪಂದ್ಯದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಾಹನ ಸವಾರರಿಗೆ ಸಂಚಾರಿ ಪೊಲೀಸರು ಕೆಲವು ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ. ಯಾರೂ ಕೂಡ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವಂತಿಲ್ಲ. ನಗರದ ರಸ್ತೆಗಳಲ್ಲಿ ನಾಕಾಬಂದಿ ಹಾಕಿ ವಾಹನಗಳ ತಪಾಸಣೆ ಮಾಡಲಾಗುತ್ತೆ. ಅತಿ ವೇಗ ಹಾಗೆ ಅಜಾಗರೂಕ ಚಾಲನೆ ಮಾಡುವವರ ಮೇಲೆ ನಿಗಾ ಇಡಲಾಗುತ್ತೆ. ವೀಲಿಂಗ್, ಡ್ರ್ಯಾಗ್ ರೇಸ್ನಲ್ಲಿ ಭಾಗಿಯಾದರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಸಾರ್ವಜನಿಕ ರಸ್ತೆಗಳಲ್ಲಿ ವಿಜಯೋತ್ಸವ ಆಚರಣೆಗೂ ಕೂಡ ನಿಷೇಧ ಹೇರಲಾಗುತ್ತೆ. ರಸ್ತೆ ಮಧ್ಯದಲ್ಲಿ ಪಾದಚಾರಿ ರಸ್ತೆಗಳಲ್ಲಿ ವಾಹನಗಳನ್ನು ನಿಲ್ಲಿಸಿಕೊಂಡು ಅಡಚಣೆ ಮಾಡೋ ಹಾಗಿಲ್ಲ. ಸಂಭ್ರಮಾಚರಣೆ ನೆಪದಲ್ಲಿ ಕರ್ಕಶ ಹಾಗೆ ಅನಗತ್ಯವಾಗಿ ಹಾರ್ನ್ ಮಾಡ್ತಾ ವಾಹನ ಚಲಾಯಿಸುವುದಕ್ಕೆ ನಿಷೇಧ ಹೇರಲಾಗಿದೆ. ಇನ್ನು ವಾಹನಗಳ ಮೇಲ್ಛಾವಣಿ ಅಂದರೆ ಸನ್ರೂಫ್ ತೆರೆದು ಅಪಾಯಕಾರಿ ವಾಹನ ಚಾಲನೆ ಮಾಡೋದಕ್ಕೂ ಕೂಡ ನಿಷೇಧ ಹೇರಲಾಗಿದೆ. ಸಂಚಾರ ಸಂಕೇತಗಳು, ಮಾರ್ಗ ಬದಲಾವಣೆಗಳು ಕೂಡ ಆಗತ್ತೆ. ಇನ್ನು ಸಂಚಾರಿ ಪೊಲೀಸರ ಸೂಚನೆಗಳ ಪಾಲನೆ ಕಡ್ಡಾಯ ಮಾಡಿದ್ದು ಐಪಿಎಲ್ ಫೈನಲ್ ಹಿನ್ನೆಲೆಯಲ್ಲಿ ಸಂಚಾರ ಪೊಲೀಸರು ಮಾರ್ಗಸೂಚಿಯನ್ನ ಹೊರಡಿಸಿದ್ದಾರೆ. ಕಳೆದ ವರ್ಷ ಆದಂತೆ ಯಾವುದೇ ರೀತಿಯ ಅನಾಹುತ ನಡೀಬಾರದು ಅನ್ನೋ ಕಾರಣಕ್ಕೆ ಈ ಸಲ ಬೆಂಗಳೂರು ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.